ಇದ್ರ ಜೊತೆಗೆ ಆಣೆ ಪ್ರಮಾಣ ರಾಜಕೀಯ ಕೂಡ ರಾಜ್ಯದಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಸವಾಲು ಹಾಕಿದ್ರು. ನೀವು ಆ ಪದ ಹೇಳಿಲ್ಲ ಅನ್ನೋದೇ ಸತ್ಯವಾಗಿದ್ರೆ ಮಂಜುನಾಥನ ಮುಂದೆ ಬಂದು ಆಣೆ ಮಾಡಿ ಅಂತ. ಈಗ ಇದೇ ವಿಚಾರ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಅತ್ತ ಕಾಂಗ್ರೆಸ್ನ ಕೆಲ ನಾಯಕರೇ ನನಗೆ ಮಂಜುನಾಥ ಆಗಲಿ ಧರ್ಮಸ್ಥಳ ಆಗಲಿ ಅದ್ಯಾವುದೂ ಕೂಡ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಕೇವಲ ಸಂವಿಧಾನ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಭಾಪತಿಗಳು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಹಾಗೆಯೇ ಬಿಜೆಪಿ ಪಕ್ಷದಲ್ಲೂ ಕೂಡ ಇದಕ್ಕೆ ಈಗಾಗಲೇ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾದರೆ ಆಣೆ ಪ್ರಮಾಣ ರಾಜಕೀಯ ಏನಾಗಿದೆ ನೋಡ್ಕೊಂಬರೋಣ ಬನ್ನಿ. ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡ. ಸಿಪಿಐ ಅಮಾನತು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ. ಸಿಟಿ ರವಿ ವಿರುದ್ಧದ ಅಶ್ಲೀಲ ಪದಬಳಕೆ ಕೇಸ್ನ ತನಿಖೆಯನ್ನ ಸರ್ಕಾರ ಸಿಐಡಿಗೆ ನೀಡಿದೆ. ಇದೇ ಹೊತ್ತಿನಲ್ಲಿ ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡವಾಗಿದೆ. ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಲಾಗಿದೆ. ಐಜಿಪಿ ವಿಕಾಸ್ ಕುಮಾರ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಿಜೆಪಿ ನಾಯಕರನ್ನ ಠಾಣೆಯೊಳಗೆ ಬಿಟ್ಟು ಸಭೆ ಮಾಡಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಸಿಪಿಐ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಲಾಗಿದೆ. ಅಂದಹಾಗೆ ಆವತ್ತು ಆಗಿದ್ದೇನೆಂದ್ರೆ ಡಿಸೆಂಬರ್ 19ರಂದು ಖಾನಾಪುರ ಠಾಣೆಗೆ ಸಿಟಿ ರವಿ ಶಿಫ್ಟ್ ಮಾಡಲಾಗಿತ್ತು. ಈ ವೇಳೆ ಠಾಣೆಯ ಸಿಬ್ಬಂದಿಯನ್ನಿಟ್ಕೊಂಡೇ ಸೂಕ್ತ ಭದ್ರತೆಗೆ ಸೂಚಿಸಲಾಗಿತ್ತು. ಅಪಾದಿತರನ್ನ ಹೊರತುಪಡಿಸಿ ಯಾರನ್ನೂ ಠಾಣೆಗೆ ಬಿಡದಂತೆ ಸೂಚಿಸಲಾಗಿತ್ತು. ಆದರೆ ರಾಜಕೀಯ ಮುಖಂಡರು ಖಾನಾಪುರ ಠಾಣೆ ಒಳಗೆ ಬಂದಿದ್ದಾರೆ. ನೀವು ರಾಜಕೀಯ ಮುಖಂಡರನ್ನ ತಡೆಯುವಲ್ಲಿ ವಿಫಲರಾಗಿದ್ದೀರಿ, ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪವಾಗಿದೆ ಅಂತ ಅಮಾನತು ಆದೇಶದಲ್ಲಿ ತಿಳಿಸಲಾಗಿದೆ. ಹಿರಿಯ ಅಧಿಕಾರಿಗಳಿದ್ರೂ ಸಿಪಿಐ ಅಮಾನತು ಮಾಡಿ ಆದೇಶ ಹೊರಡಿಸಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಮಾನತು ಆದೇಶ ಖಂಡಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಸಿಪಿಐ ಅಮಾನತು ಇಲಾಖೆ ನಿರ್ಧಾರವೆಂದ ಪರಮೇಶ್ವರ್. ಬೆಳಗಾವಿಯಲ್ಲಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಖಾನಾಪುರ ಸಿಪಿಐ ಅಮಾನತು ಇಲಾಖೆ ಅಧಿಕಾರಿಗಳ ನಿರ್ಧಾರ, ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ ಅಂದ್ರು. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರೋವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವು ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನು ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಪೊಲೀಸ್ ಸ್ಟೇಷನಲ್ಲಿ ಬಿ ಜೆ ಪಿಯವ್ರು ಬಂದು ಮೀಟಿಂಗ್ ಮಾಡ್ಬೋದಾ? ನಾನು ಹೊರಗಡೆ ಕಳಿಸ್ಬಿಟ್ಟಿದ್ರು ಅವ್ರನ್ನ. ಪೊಲೀಸ್ ಇನ್ಸ್ಪೆಕ್ಟ್ರು ಅವರ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಕರ್ಕೊಂಡು ಹೋಗಿದ್ದು. ಅದೆಲ್ಲ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ನನಗೂ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ನಾನು ನಮ್ಮ ಟ್ರಾಫಿಕ್ ವೆಹಿಕಲ್ಸು ಎಷ್ಟು ಟ್ರಾಫಿಕ್ ಬರ್ತದೆ ಏನು ಬರ್ತದೆ ಅಂತೇಳಿ ಹೋಮ್ ಮಿನಿಸ್ಟರ್ಗೆ ಪೊಲೀಸ್ ಆಫೀಸರ್ಸ್ಗೆ ತಿಳಿಸಕ್ಕೆ ಮಾತ್ರ ಇಲ್ಲಿಗೆ ಬಂದಿದ್ದೀನಿ. ಇನ್ನು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ರು. ನನಗೆ ಮಾಹಿತಿ ಇಲ್ಲ, ಏನಿದು ಹಿನ್ನೆಲೆ, ಯಾವ ಹಿನ್ನೆಲೆ ಅಂತ ನನಗೆ ಮಾಹಿತಿ ಇಲ್ಲ. ಅಮಾನತ್ ಮಾಡಬೇಕಾಗಿದ್ದು ಅಮಾನವೀಯವಾಗಿ ವರ್ತಿಸಿದಂಥ ಪೊಲೀಸರ ಮೇಲೆ, ನನ್ನನ್ನು ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ಮೇಲೆ ದೌರ್ಜನ್ಯ ನಡೆಸಿದವ್ರ ಮೇಲೆ ಮೊದಲು ಅಮಾನತ್ ಮಾಡಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮೀಟಿಂಗ್ ಮಾಡೋಕ್ಕೆ ಅದೇನು ಕಾಫಿ ತಿಂಡಿ ತರಿಸ್ಕೊಟ್ಟಿದ್ರು ಅವರು? ಏನು ಡಯಾಸ್ ಮಾಡಿಕೊಟ್ಟಿದ್ರು ಮೀಟಿಂಗ್ ಮಾಡೋಕ್ಕೆ? ಏನು ಡಯಾಸು ಎಲ್ಲ ಮಾಡಿಕೊಟ್ಟು ವೇದಿಕೆ ಮಾಡಿಕೊಟ್ಟಿದ್ರು. ನಾವು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು ಅಲ್ಲೇ ಅದೇ CCTV ಕ್ಯಾಮೆರಾ ನೋಡಲಿ. ಮಂಜುನಾಥ್ ನಾಯಕನ್ನವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಕಮಿಷನರ್ ಇದ್ರಲ್ಲ, ಅಲ್ಲಿ SP ಇದ್ರಲ್ಲ, ಅದೇ ಪೊಲೀಸ್ ಸ್ಟೇಷನ್ದಲ್ಲಿ ಇದ್ರಲ್ಲ, ನೀವೇನು ಮಾಡ್ತಾ ಇದ್ರಿ ಹಂಗಿದ್ರೆ?
ಇನ್ನು ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದ ತಂಡದಿಂದ ತನಿಖೆ ನಡೆಸಲಿದೆ. ಮಾಹಿತಿ ಸಂಗ್ರಹದ ಬಳಿಕ ಮಹಜರಿಗಾಗಿ ಸಭಾಪತಿಗೆ ಅನುಮತಿ ಕೇಳಲಿದೆ. ಆಡಿಯೋ, ವಿಡಿಯೋ ಸೇರಿ ಎಲ್ಲಾ ದಾಖಲೆ ಸಂಗ್ರಹದ ಬಳಿಕ ಸಿಟಿ ರವಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.